ಇಲ್ಲಿ ನೋಡ್ತಾ ಇದ್ದೀರಿ, ಸೀಟು ರದ್ದುಗೊಳಿಸುವುದು. ಓಕೆನಾ? ಸೀಟು ರದ್ದುಗೊಳಿಸುವುದು ಮತ್ತು ಮರು ಸಂದಾಯ, ಶುಲ್ಕ ಮರು ಸಂದಾಯ, ಶುಲ್ಕ ಮೊಟ್ಟುಗೋಲು ಹಾಕುವುದರ ವಿವರ ಅಂಥೇಳಿ ಇದು ಬ್ರೋಚರಲ್ಲಿ ಕೊಟ್ಟಿದ್ದಾರೆ. ಇದರ ಪ್ರಕಾರ ಏನು ಹೇಳ್ತಾ ಇದ್ದಾರೆ ಅಂದರೆ, ಒಂದು ವಿದ್ಯಾರ್ಥಿನಿಯು ಮೊದಲನೇ ಅಥವಾ ಎರಡನೇ ಸುತ್ತಿನಲ್ಲಿ ಯಾವುದೇ ಡಿಸಿಪ್ಲಿನಲ್ಲಿ ಸೀಟು ಹಂಚಿಕೆಯಾಗಿದ್ದು, ಆತ ಅಥವಾ ಆಕೆ ತನಗೆ ಹಂಚಿಕೆಯಾಗಿರೋ ಕಾಲೇಜಿಗೆ ಸೇರಿಕೊಂಡಿದ್ದು ಹೋಗಿ ಅಡ್ಮಿಷನ್ ಆಗಿರ್ತೀರಾ. ನಂತರ ಎರಡನೇ ಮುಂದುವರಿದ ಸುತ್ತಿಗೆ ಅಥವಾ ಕ್ಯಾಶುವಲ್ ತೆರವು ಹಂತದ ಸುತ್ತಿಗೆ ಇಚ್ಛೆಗಳನ್ನು ನಮೂದಿಸುವುದಕ್ಕಾಗಿ ನಿಗದಿಪಡಿಸಿರೋ ಕೊನೆ ದಿನಾಂಕಕ್ಕಿಂತ ಮೊದಲು, ಅಂದರೆ ನೀವು ಏನಾದರೂ ಉದಾಹರಣೆಗೆ ನೀವು ಹೋಗಿ ಕಾಲೇಜ್ ಅಡ್ಮಿಷನ್ ಮಾಡಿಸ್ಬಿಟ್ರಿ, ಎರಡನೇ ರೌಂಡ್ ಆಪ್ಷನ್ ಟ್ರಿ ಬರೋಕ್ಕಿಂತ ಮೊದಲು ನೀವು ಫಸ್ಟ್ ರೌಂಡಲ್ಲಿ ಅಡ್ಮಿಷನ್ ಆಗಿಬಿಟ್ಟಿದ್ದೀರಿ, ಆದರೆ ಎರಡನೇ ರೌಂಡು ಇದು ಕೌನ್ಸ್ಲಿಂಗ್ ಪ್ರಕ್ರಿಯೆ ಆರಂಭವಾಗೋಕ್ಕಿಂತ ಮೊದಲು ನೀವೇನು ಮಾಡಬೇಕಂತಂದರೆ, ಕೊನೆ ದಿನಾಂಕದ ಮೊದಲು ತಮ್ಮ ಆ ಒಂದು ಸೀಟನ್ನು ಬಿಟ್ಟು ಕೊಡಲು, ಅಂದರೆ ಅದನ್ನು ನೀವು ಅಡ್ಮಿಷನ್ ಆಗಿರಿ ಅಥವಾ ಆರ್ಡರ್ ಕಾಪಿ ಡೌನ್ ಮಾಡ್ಕೊಂಬಿಟ್ರಿ, ಅದನ್ನು ನೀವು ರದ್ದುಪಡಿಸಬೇಕಿತ್ತು, ಬಿಟ್ಟು ಕೊಡಬೇಕಿತ್ತು. ಹಂತ ಪಕ್ಷದಲ್ಲಿ ನೀವೇನು ಮಾಡಬೇಕಂದ್ರೆ, ಕಾರ್ಯನಿರ್ವಾಹಕ ನಿರ್ದೇಶಕರು, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇವರ ಹಂತದಲ್ಲಿ ವಿದ್ಯಾರ್ಥಿನಿ ಅಂದರೆ ಅಲ್ಲಿ ಹೋಗಿ ನೀವು ಏನು ಮಾಡಬೇಕಂತಂದರೆ, ಇದು ನೋಡಿ ವೆರಿ ಇಂಪಾರ್ಟೆಂಟ್, ಸಂದಾಯ ಮಾಡಿರುವ ಶುಲ್ಕದಿಂದ ಪ್ರಕ್ರಿಯೆ ಶುಲ್ಕವಾಗಿ 5,000 ಮೊತ್ತವನ್ನು ಕಡಿತಗೊಳ್ಳುತ್ತಾರೆ. ಅಂದರೆ ಏನು ಮಾಡ್ತಾರೆ ಅಂದರೆ, ಅವರು ನಿಮ್ದು ಏನು ಪೇಮೆಂಟ್ ಇತ್ತಲ್ಲ, ಈಗ ನೀವು ಫೀಸ್ ತುಂಬಬೇಕಿತ್ತು ಕಾಲೇಜಿಗೆ, ಅದರಲ್ಲಿಂದ ಏನು ಮಾಡ್ತಾರಪ್ಪ ಅಂದರೆ 5,000 ರೂಪಾಯಿಗಳನ್ನು ನಿಮಗೆ ಮುಟ್ಟುಗೋಲು ಹಾಕ್ಕೊಂಡು ಉಳಿದ ಹಣವನ್ನು ನಿಮಗೆ ಮರು ಸಂದಾಯ ಮಾಡ್ತಾರೆ. ಓಕೆ, ಇದು ಆ್ಯಕ್ಚುಲಿ ಹೆಂಗಿತ್ತಪ್ಪ ಅಂತಂದರೆ, ಇದು ಇಂಜಿನಿಯರ್ ವಿದ್ಯಾರ್ಥಿಗಳಿಗೆ ಈ ಥರ ಇತ್ತು. ಬಟ್ ಈ ವರ್ಷ ಏನು ಮಾಡ್ತಾರೆ ಅಂತಂದರೆ, BS ನರ್ಸಿಂಗಿಗೆ ಏನಾದರೂ ಈ ರೀತಿ ಮಾಡಬಹುದು, ಅಥವಾ BPT ಅಲರ್ಟ್ ಸೈನ್ಸ್ ವಿದ್ಯಾರ್ಥಿಗಳು ಕೂಡ ದಂಡವನ್ನು ವಿಧಿಸಬಹುದು. ಓಕೆ, ಪ್ರತಿ ವರ್ಷ ಏನು ಮಾಡ್ತಿದ್ದಾರೆ ಅಂದರೆ, ಹೋಗಿ ಡೈರೆಕ್ಟ್ ಕ್ಯಾನ್ಸಲ್ ಮಾಡಿಸ್ಬಿಡ್ತಿದ್ರು, ಪೇಮೆಂಟ್ ಏನು ಮಾಡೋಕ್ಕೆ ಹೋಗ್ತಿರಲಿಲ್ಲ. ಯಾಕಂದರೆ ನಾವು BS ನರ್ಸಿಂಗ್ ವಿದ್ಯಾರ್ಥಿಗಳು, BPT HS ವಿದ್ಯಾರ್ಥಿಗಳು ಅಡ್ವಾನ್ಸ್ ಪೇಮೆಂಟ್ ಏನು ಮಾಡೋಂಗಿಲ್ಲ, ನಾವು ಕಾಲೇಜಿಗೆ ಹೋಗಿ ತುಂಬಬೇಕು. ಆದರೆ KEದಲ್ಲಿ ಒಂದು ಲಮ್ಸಮ್ ಅಮೌಂಟ್ ಅಂತಿದೆ BS ನರ್ಸಿಂಗಿಗೆ ಮತ್ತು BPTಗೆ, ಇಷ್ಟು ಅಮೌಂಟ್ ಪೇ ಮಾಡಬೇಕು, ದಂಡ ತುಂಬಬೇಕಂತಿದೆ, ಅದೇನಾದರೂ ತುಂಬಿಸ್ಕೋಬೋದು. ಬಟ್ ಇಲ್ಲಿ ಆ್ಯಸ್ ಪರ್ ದ ಬ್ರಾಚರ್ ಪ್ರಕಾರ 5,000 ರೂಪಾಯಿ ಇಲ್ಲಿ ನಿಮ್ಗೆ ಏನು ಮಾಡ್ತಾರಪ್ಪ ಅಂದ್ರೆ ದಂಡ ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದನ್ನು ಕೂಡ ನೀವು ಕ್ಲಾರಿಫೈ ಮಾಡ್ಕೋಬೇಕಂದ್ರೆ, ನಿಮಗೆ BS ನರ್ಸಿಂಗ್ ವಿದ್ಯಾರ್ಥಿಗಳು, BPT ಅಲರ್ಟ್ ಸೈನ್ಸ್ ವಿದ್ಯಾರ್ಥಿಗಳು ನಿಮಗೆ ಈ ಥರ ಗೈಡ್ಲೈನ್ಸ್ ಬರೋ ತನಕ ಕಾಯಬೇಕಾಗತ್ತೆ. ಅಂದರೆ ಚಾಯ್ಸ್ 1, 2, 3, 4 ಅಂತ ಗೈಡ್ಲೈನ್ಸ್ ಬರುತ್ತೆ ಅಂದು, ಅದರಲ್ಲಿ ಏನಾದರೂ ಅಮೌಂಟ್ ಬಗ್ಗೆ ಕ್ಲಾರಿಫೈ ಕೊಡ್ಬೋದು. ಬಟ್ ದಂಡ ಅಂತೂ ಇದೇ ನಿಜ.